ನನ್ನೆಲ್ಲ ಕೇಳುಗರಿಗೆ ನನ್ನ ನಮಸ್ಕಾರ. ಜಗದ್ಗುರು ಶಂಕರಾಚಾರ್ಯರು ಕೊಲ್ಲೂರಿಗೆ ಬಂದಾಗ ಅಲ್ಲಿಂದ ಗೋಕರ್ಣದ ಹತ್ತಿರವಿದ್ದ ಶ್ರೀವಲ್ಲಿ ಎಂಬ ಗ್ರಾಮಕ್ಕೆ ಹೋಗ್ತಾರೆ. ಅವರು ತಮ್ಮ ಭಕ್ತರು ಶಿಷ್ಯರೊಡನೆ ಕುಳಿತುಕೊಂಡಿದ್ದಾಗ ಅಲ್ಲಿಗೆ ಪ್ರಭಾಕರ ಅನ್ನೋ ಗೃಹಸ್ಥರೊಬ್ಬರು ತಮ್ಮ ಮಗನನ್ನು ಕರೆದುಕೊಂಡು ಬರ್ತಾರೆ. ಆತ ಸುಮಾರು 12-13 ವರ್ಷದ ಬಾಲಕ. ನೋಡಲಿಕ್ಕೆ ತುಂಬ ಸುಂದರನಾಗಿದ್ದ. ತಂದೆ ಪ್ರಭಾಕರರು ಗುರುಗಳಿಗೆ ದೀರ್ಘದಂಡ ಪ್ರಣಾಮ ಮಾಡಿ ಮಗನಿಂದಲೂ ಮಾಡಿಸಿ ಕೈ ಮುಗಿದು ನಿಂತು ಹೇಳ್ತಾರೆ, ಸ್ವಾಮಿ, ಈತ ನನ್ನ ಮಗ. ಹುಟ್ಟಿನಿಂದಲೂ ಹೀಗೆ ಮಂಕಾಗಿ ಇರ್ತಾನೆ. ಯಾವ ಮಾತನ್ನು ಕೂಡ ಆಡೋದಿಲ್ಲ. ಸುತ್ತಮುತ್ತ ಏನು ನಡೆದರೂ ಅವನಿಗೆ ಅದರ ಪರಿವೇ ಇಲ್ಲ. ಹೀಗೆ ಇದ್ದರೆ ಅವನ ಜೀವನದ ಗತಿ ಏನು? ತಾವು ದಯವಿಟ್ಟು ಆಶೀರ್ವಾದ ಮಾಡಿ ಅನುಗ್ರಹಿಸಬೇಕು ಅಂತ ಹೇಳಿ ಕೇಳ್ತಾನೆ. ಶ್ರೀ ಶಂಕರಾಚಾರ್ಯರು ಆ ಮಗುವಿನ ಕಡೆಗೆ ನೋಡ್ತಾರೆ. ಅವನ ಮುಖದಲ್ಲಿ ವಿಲಕ್ಷಣವಾದ ಕಾಂತಿ ಕಾಣ್ತು. ಆತ ಒಬ್ಬ ಮೊದ್ದು ಮೂಕವಾಗಿರದೆ ಅತ್ಯಂತ ವಿಶೇಷವಾದ ಜ್ಞಾನಿಯಂತೆ ತೋರ್ತು. ಅವರು ಆತನನ್ನು ಹತ್ತಿರಕ್ಕೆ ಕರೆದು ಅವನ ಬೆನ್ನ ಮೇಲೆ ಕೈಯಾಡಿಸಿ, ಮಗು, ನೀನು ಯಾರಪ್ಪ? ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ನನಗೆ ಹೇಳಬಾರ್ದಾ ಅಂತ ಹೇಳಿ ಕೇಳ್ತಾರೆ. ಆಗ ಆ ಬಾಲಕ, ಜನರೆಲ್ಲ ಯಾರನ್ನ ಮೂಕನಂತ ಭಾವಿಸಿದ್ರು ಆತ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಆರಂಭ ಮಾಡ್ತಾನೆ. ಸ್ವಾಮಿ, ನಾನು ದೇವತೆಯೂ ಅಲ್ಲ, ಯಕ್ಷನೂ ಅಲ್ಲ. ನಾನು ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ವೈಶ್ಯ ಶೂದ್ರನೂ ಅಲ್ಲ. ನಾನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸ ಈ ಯಾವ ಆಶ್ರಮಗಳಿಗೂ ಸೇರಿದವನಲ್ಲ. ನಾನು ಯಾರೆಂಬುದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ನಾನು ಕೇವಲ ಭಗವಂತನ ಶಕ್ತಿಯ ಒಂದು ಸಾಕಾರ ರೂಪ. ಅಲ್ಲಿ ನೆರೆದಿದ್ದ ಜನರಿಗೆಲ್ಲ ಆಶ್ಚರ್ಯ. ತಾವು ದಡ್ಡ ಮೂಕನಂತ ತಿಳಿದಿದ್ದ ಹುಡುಗ ಹೀಗೆ ಸ್ಪಷ್ಟವಾಗಿ ಮಾತಾಡ್ತಾನೆ ಅನ್ನೋದನ್ನು ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ. ಹುಡುಗನ ತಂದೆ ಪ್ರಭಾಕರರಂತೂ ಮೂಕವಾಗಿ ಹೋಗಿತ್ತು. ಸ್ವಾಮಿ, ತಮ್ಮ ಆಶೀರ್ವಾದದಿಂದ ನನ್ನ ಮಗ ಹೀಗೆ ಮಾತನಾಡಿದ್ದು ನನಗೆ ಸಂತಸ, ಸಂಭ್ರಮ ತಂದಿದೆ. ಆದರೆ ಆತ ಏನು ಹೇಳ್ತಿದ್ದಾನೆ ಅನ್ನೋದು ಒಂದು ಕೂಡ ತಿಳಿತಿಲ್ಲ. ಅವನ ಮಾತಿನ ಅರ್ಥವನ್ನು ತಾವು ತಿಳಿಸಿದರೆ ಧನ್ಯನಾಗ್ತೀನಿ ಅಂತ ಹೇಳ್ತಾರೆ. ಆಗ ಶ್ರೀ ಶಂಕರರು ಮುಗುಳ್ನಕ್ಕು, ನಿಮ್ಮ ಮಗನ ವಿಷಯವನ್ನು ಬಿಡಿ. ತಾವು ಯಾರು? ತಮ್ಮ ಮನೆತನ ಯಾವುದು? ಅದನ್ನು ಹೇಳಿ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಅವರು, ನನ್ನ ಹೆಸರು ಪ್ರಭಾಕರ, ನಾನು ಬ್ರಾಹ್ಮಣ, ವೃತ್ತಿಯಲ್ಲಿ ಪುರೋಹಿತ ಅಂದರು. ನೋಡಿ, ನೀವು ನಿಮ್ಮನ್ನು ಯಾವುದೋ ಹೆಸರು, ಯಾವುದೋ ವರ್ಣದೊಂದಿಗೆ ಹೊಂದಿಸ್ಕೊಂಡ್ರಿ. ಆದರೆ ನಿಮ್ಮ ಮಗ ಮಾತ್ರ ತಾನು ಯಾವುದು ಅಲ್ಲ ಅಂತಿದ್ದಾನೆ. ಆತ ನಿಜವಾದ ವೇದಾಂತ. ಈ ಅನಿಶ್ಚಿತವಾದ ಪ್ರಪಂಚದಲ್ಲಿ ಯಾರನ್ನ ತಾಯಿ, ತಂದೆ ಅನ್ನೋದು? ಪ್ರತಿಯೊಂದು ಜನ್ಮದಲ್ಲಿ ಬೇರೆ ಬೇರೆ ತಂದೆ ತಾಯಿಯಂದಿರು, ಬೇರೆ ವರ್ಣ, ಬೇರೆ ಉದ್ಯೋಗ ನಮಗೆ. ಅದಕ್ಕೆ ನಿಮ್ಮ ಮಗ ಹೇಳ್ದ, ತಾನು ಇದು ಯಾವುದೂ ಅಲ್ಲ ಅಂತ. ಅವನು ತಾನು ಕೇವಲ ದೇಹವಲ್ಲ ಎಂಬುದನ್ನು ತಿಳ್ಕೊಂಡಿದ್ದಾನೆ. ಇಂಥ ಹುಡುಗ ನಿಮ್ಮೊಂದಿಗೆ ಇದ್ದರೆ ದಡ್ಡ ಮೂಕ ಅನ್ನಿಸ್ಕೊಳ್ತಾನೆ. ಹಾಗಾಗಿ ಈತನನ್ನು ನನ್ನೊಡನೆ ಕಳಿಸ್ಕೊಡಿ ಅಂಥೇಳಿ ಶಂಕರಾಚಾರ್ಯರು ಕೇಳ್ತಾರೆ. ತಂದೆಯ ಅನುಮತಿಯನ್ನು ಪಡೆದು ಶಂಕರಾಚಾರ್ಯರೊಂದಿಗೆ ಹೊರಟ ಆ ಹುಡುಗ ಮುಂದೆ ಮಹಾನ್ ವೇದಾಂತಿಯಾದ. ಅವನಿಗೆ ಗುರುಗಳು ಹಸ್ತಾಮಲಕ ಎಂಬ ಹೆಸರನ್ನು ಕೊಟ್ಟರು. ಹಸ್ತಾಮಲಕ ಅಂದರೆ ಕೈಯಲ್ಲಿ ನೆಲ್ಲಿಕಾಯಿಯನ್ನು ಹಿಡಿದುಕೊಂಡಿರುವವನು, ಅದರ ಅರ್ಥ. ಆತ ನೆಲ್ಲಿಕಾಯಿಯನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದೇನಿಲ್ಲ. ವೇದಾಂತ ಅವರಿಗೆ ಅಂಗೈಯಲ್ಲಿಯ ನೆಲ್ಲಿಕಾಯಷ್ಟು ಸ್ಪಷ್ಟವಾಗಿತ್ತು ಅಂತ ಹೆಸರಿಟ್ಟಿದ್ದು. ನಂತರ ಹಸ್ತಾಮಲಕಾಚಾರ್ಯರು ಶಂಕರಾಚಾರ್ಯರು ಪಶ್ಚಿಮದಲ್ಲಿ ಸ್ಥಾಪಿಸಿದ ದ್ವಾರಕಾಪೀಠದ ಮಠಕ್ಕೆ ಪ್ರಥಮ ಜಗದ್ಗುರುಗಳಾಗಿ ವಿಖ್ಯಾತರಾದರು. ಆತ್ಮೀಯರೇ, ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟು. ಯಾರಲ್ಲಿ ಯಾವ ಶಕ್ತಿ ಯಾವ ರೂಪದಲ್ಲಿ ಇರ್ತದೆ ಅನ್ನು ಹೇಳೋದು ಸುಲಭ ಅಲ್ಲ. ಹೊರನೋಟಕ್ಕೆ ಮೂರ್ಖರಂತೆ ಕಾಣುವ ಕೆಲವರು ಮಹಾನ್ ಸಾಧಕರಾಗುವ ಸಾಧ್ಯತೆ ಇರುವಂತೆ, ಹೊರಗಡೆ ಮಹಾನ್ ಭಾವರಂತೆ ತೋರಿಸಿಕೊಳ್ಳೋರು ಆಂತರ್ಯದಲ್ಲಿ ಮೂರ್ಖರೂ ಆಗಿರಬಹುದು. ನಾವು ಜನರನ್ನು ಅವರ ಬಾಹ್ಯಚರ್ಯಗಳಿಂದ, ಅವರ ಬಟ್ಟೆಗಳಿಂದ, ಅವರ ಹಣದಿಂದ ಅಳೆಯೋದನ್ನು ಬಿಡಬೇಕು. ಅವರ ಆಂತರ್ಯದಲ್ಲಿರುವಂಥ ಜ್ಞಾನವನ್ನು ಬೌದ್ಧಿಕ ಮಟ್ಟದಿಂದ ಮಾತ್ರ ಅವರು ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದನ್ನು ತಿಳಿಲಿಕ್ಕೆ ಸಾಧ್ಯ.
ಈ ಕತೆ ಬಹುಶಃ ನಿಮಗೆ ಅರ್ಥ ಆಗಿದೆ, ಮೆಚ್ಚುಗೆ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.